ನಾವೀಗ ಹಾವೇರಿ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದ ಈಶ್ವರ ದೇವಸ್ಥಾನದ ಹತ್ತಿರ ಇದ್ದೇವೆ. ಈ ದೇವಸ್ಥಾನ ನೀವು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತದೆ. ಯಾಕಂತಂದ್ರೆ ಈ ದೇವಸ್ಥಾನ ಸುಮಾರು ಹಳೆಯದಾದಂತಹ ದೇವಸ್ಥಾನ, ಪುರಾತತ್ವ ಇಲಾಖೆಗೆ ಈ ಒಂದು ದೇವಸ್ಥಾನ ಸೇರಿದೆ. ಆದ್ರೆ ಈ ದೇವಸ್ಥಾನಕ್ಕೆ ಇದುವರೆಗೂ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಇಲ್ಲ. ಸರ್ಕಾರದಿಂದ ಯಾವುದೇ ರೀತಿಯಾದ ಹಣವೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಈ ದೇವಸ್ಥಾನಕ್ಕೆ ಸರಿಯಾಗಿ ಪೂಜೆಯೂ ಕೂಡ ನಡೆಯುವುದಿಲ್ಲ. ಪ್ರತಿ ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಪೂಜೆ ನಡೆಯುತ್ತದೆ. ಈಗ ಈ ದೇವಸ್ಥಾನವನ್ನ ನೋಡ್ತಾ ಇರಬಹುದು ನೀವು. ಈ ದೇವಸ್ಥಾನ ಅಂದ್ರೆ ಸುಮಾರು ಒಂದು 70 ವರ್ಷದಿಂದ ಹೀಗೆ ಇದೆ. ಇದಕ್ಕೆ ಸರ್ಕಾರದಿಂದಾಗ್ಲಿ ಅಥವಾ ಬೇರೆ ಪುರಾತತ್ವ ಇಲಾಖೆಯಿಂದಾಗ್ಲಿ ಯಾವುದೇ ರೀತಿಯಾದಂತ ಹಣ ಆಗಲಿ ಅಥವಾ ಅಭಿವೃದ್ಧಿ ಆಗಲಿ ಇದುವರೆಗೂ ಮಾಡಿಲ್ಲ. ಹಾಗಾಗಿ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಪೂಜೆ ನೆರವೇರುತ್ತದೆ. ಬಿಟ್ರೆ ಏನು ವಾರಕ್ಕೊಮ್ಮೆ ಆಗಿರ್ಬೋದು, ದಿನಕ್ಕೊಮ್ಮೆ, ಹೀಗೆ ಯಾವುದೇ ರೀತಿಯಾದಂತಹ ಪೂಜೆ ನಡೆಯುವುದಿಲ್ಲ. ಹಾಗಾಗಿ ಈ ದೇವಸ್ಥಾನ ಅಭಿವೃದ್ಧಿ ಇಲ್ಲದೆ, ಈಗ ಯಾಕಂತಂದ್ರೆ ಪುರಾತತ್ವ ಇಲಾಖೆಯ ದೇವಸ್ಥಾನವನ್ನ ನಾವು ಬೇರೆ ಕಡೆ ನೋಡ್ಬೋದು, ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ತಾರೆ, ಅವುಗಳ ಕಟ್ಟಡವನ್ನ ಕಟ್ತಾ ಇದ್ದಾರೆ. ಆದ್ರೆ ಈ ದೇವಸ್ಥಾನಕ್ಕೆ ಮಾತ್ರ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಇಲ್ಲದೆ ಈ ದೇವಸ್ಥಾನ ಹಾಗೆ ಪಾಳು ಬೀಳ್ತಾ ಇದೆ. ಇಷ್ಟು ಈ ದೇವಸ್ಥಾನ ಅಂದ್ರೆ ಈ ದೇವಸ್ಥಾನ ಈಗ ಈ ಒಂದು ಪುಟ್ಟ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಅಭಿವೃದ್ಧಿನೇ ಇಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಶಯ. ಈರಂಗೌಡ ಪಾಟೀಲ್, ಅಶ್ವಯೋಗ ನ್ಯೂಸ್, ಹಾವೇರಿ.